ಚಿಕ್ಕಬಳ್ಳಾಪುರದ ಭಗತ್ ಸಿಂಗ್ ನಗರದ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸುರಿಯುತ್ತಿರುವ ಮಳೆಯಲ್ಲಿಯೂ ಅಪಾರವಾಗಿ ಸೇರಿದ ಜನ ಕರಗವನ್ನ ಕಣ್ತುಂಬಿಕೊಂಡ್ರು. ಇನ್ನು ಕರಗ ಮಹೋತ್ಸವದ ಅಂತಿಮ ಘಟ್ಟವಾದ ವಸಂತೋತ್ಸವ ಇಂದು ಅದ್ದೂರಿಯಾಗಿ ನೆರವೇರಿತು. ನಗರದ ಭುವನೇಶ್ವರಿ ವೃತ್ತದಲ್ಲಿ ಇಂದು ಮಧ್ಯಾಹ್ನ ಒನಕೆ ಕರಗ ವೀಕ್ಷಿಸಲು ಜನಸಾಗರವೇ ನೆರೆದಿತ್ತು. ಮೊದಲು ಒನಕೆ ಕರಗಕ್ಕೆ ಪೂಜೆ ನಡೆಸಿ ನಂತರ ಒನಕೆಯ ಮೇಲೆ ಪಾತ್ರೆಯನ್ನಿಟ್ಟು ಅದನ್ನ ತಲೆ ಮೇಲಿಟ್ಟುಕೊಂಡು ತಮಟೆ ಸದಿಗೆ ತಕ್ಕಂತೆ ನೃತ್ಯ ಮಾಡುತ್ತಿದ್ರೆ ಒನಕೆಯ ಮೇಲಿನ ಪಾತ್ರೆಯಲ್ಲಿನ ನೀರು ಕೆಳಗೆ ಚೆಲ್ಲುವುದನ್ನ ಕಣ್ತುಂಬಿಕೊಳ್ಳಲು ಹಾಗೂ ಆ ನೀರನ್ನ ತಮ್ಮ ತಲೆಯ ಮೇಲೆ ಬೀಳಿಸಿಕೊಳ್ಳಲು ಬೃಹತ್ ಜನಸ್ತೋಮವೇ ನಡೆದಿತ್ತು. ತಲೆಯ ಮೇಲೆ ಹೊತ್ತು ಒನಕೆ ಕರಗವನ್ನ ಕುಪ್ಪಂ ಬಾಲಾಜಿ ಅವರು ತಮಟೆಯ ಸದ್ದಿಗೆ ತಕ್ಕಂತೆ ಅತ್ಯದ್ಭುತವಾದ ನೃತ್ಯ ಮಾಡುವ ಮೂಲಕ ಪ್ರೇಕ್ಷಕರನ್ನ ಮನರಂಜಿಸಿದ್ರು. ಇನ್ನು ಒನಕೆ ಕರಗದ ನಂತರ ಮಾತನಾಡಿದ ಕರಗ ಪೂಜಾರಿ ಕುಪ್ಪಂ ಬಾಲಾಜಿ, ಕಳೆದ 13 ವರ್ಷದಿಂದ ಚಿಕ್ಕಬಳ್ಳಾಪುರದ ಶ್ರೀ ಧರ್ಮರಾಯ ಸ್ವಾಮಿ ಕರಗ ಹೊರಲಾಗುತ್ತಿದೆ. ಚಿಕ್ಕಬಳ್ಳಾಪುರದ ಜನರ ಪ್ರೀತಿ ವರ್ಣಿಸಲ ಸಾಧ್ಯ. ಪ್ರತಿ ಬಾರಿಯೂ ಅವರು ತಮ್ಮ ಮೇಲೆ ಹೆಚ್ಚು ಒಲವು ತೋರುತ್ತಿರುವುದು ನಿಜವಾಗಿಯೂ ನಾನು ಧನ್ಯ ಎಂದ್ರ. ಈ ಬೆಂಬಲ ಹೀಗೆ ಮುಂದುವರಿಯಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದ್ರ. నుంచి వచ్చినాము. ఇక్కడ 13 సంవత్సరాల నుంచి ఇక్కడ కరగం వస్తున్నాము. చిక్కబళ్ళాపూర్ అంటే చాలా సంతోషంగా ఉంటుంది. అందరూ జనం సపోర్టు, దేవస్థానం కమిటీ సపోర్ట్ కానీ అభివృద్ధి, ఇప్పుడు ధర్మరాయ స్వామి దేవస్థానం అంటే ఇంకా బాగా డెవలప్ చేసి ఇంకా కరగంకి మంచి సపోర్ట్ ఇచ్చి ఇంకా బాగా చేస్తూనే ఉండాలా అనేసి అదంతా దేవుని కృప, అంతే దేవుని నుంచి వచ్చి ఉంటుంది. అంతే వేరే శక్తి ఏమంతా ఉండేది, అంతా దేవుని నుంచి వచ్చి ఉంటుంది. అంత ఎక్స్పీరియన్స్ 15 ఏళ్ళ నుంచి నేను కరగం వస్తాను. ಅಂಬರೀಷಿಯನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.